ಕಳೆದ 1 ವರ್ಷದಿಂದ ನಿರಂತರವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಹೆಸರಿಗೆ ಮಸಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಇಬ್ಬರು ಸೇರಿ ಯಾವುದಾದ್ರಲ್ಲೂ ಒಂದರಲ್ಲಿ ಸಿಕ್ಕಾಕಿಸ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಮೂಡ ಅವ್ರೇನು 3 ಎಕರೆ 16 ಕುಂಟೆ ಜಮೀನನ್ನು ಮೂಡಾದವರು ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡ್ಕೊಂಡು ಜಮೀನಿಗೆ ಕಾಂಪೆನ್ಸೇಟರಿ ಆಗಿ 14 ಸೈಟನ್ನು ಕೊಟ್ಟಿದ್ದಂಥದ್ದನ್ನ ಇಲ್ಲಿಗಲ್ಲು ಅಂತ ಬಿಂಬಿಸಿ ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಮನೆಯವರಿಗೆ ಮೇಡಮ್ ಪಾರ್ವತಿ ಮೇಡಮ್ ಅವ್ರಿಗೆ ಬಹಳ ತೊಂದರೆಯನ್ನು ಕೊಟ್ಟು ಮಾನಸಿಕವಾಗಿ ಅವ್ರ ವೇತನೆಯನ್ನು ಅನುಭವಿಸುವಂಥದಕ್ಕೆ ಏನು ರುವಾರಿಯಾಗಿದ್ರು. ನಾವು ಹಿಂದೇನು ಈ ಲೋಕಾಯುಕ್ತ ಕಚೇರಿ ಮುಂದ್ಗಡೆ ಬಂದು 2-3 ಪ್ರೆಸ್ ಮೀಟ್ ಮಾಡಿ ಸತ್ಯಮೇವ ಜಯತೆ ಅಂತ ಪ್ಲಕಾರ್ಡ್ ಅನ್ನು ಇಟ್ಕೊಂಡು ನಾವು ಹೇಳಿದ್ದು. ಇವತ್ತಲ್ಲ ನಾಳೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂಥ ನಿರ್ಧಾರ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೇಲೆ ನಮ್ಮ ದೇವರ ಮೇಲೆ ನಮಗೆ ನಂಬಿಕೆ ಇದ್ದಿದ್ದಕ್ಕೆ ನಿನ್ನೆ ದಿವಸ ಸುಪ್ರೀಂ ಕೋರ್ಟು ಇಡಿ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಇಡೀ ದೇಶಾದ್ಯಂತ ಬಿಜೆಪಿ ಏಜೆಂಟ್ಗಳಾಗಿ ಬಿಜೆಪಿ ಕೂಲಿಗಾರರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ RSS ಕಚೇರಿಯಿಂದ ಆಮೇಲೆ ಅಮಿತ್ ಶಾ ಅವರಿಂದ ಏನು ರೈಟಿಂಗಲ್ಲಿ ಬರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳುವಂಥ ಒಂದು ಸ್ವಾಯತ್ತತೆ ಸಂಸ್ಥೆಗೆ ನಾಚಿಕೆ ಆಗಬೇಕು. ನಿಮ್ಗೇನಾದರೂ ಇಡಿ ಅವರಿಗೆ ಮಾನ ಮರ್ಯಾದೆ ಇದ್ರೆ ಈ ಕೆಲಸವನ್ನ ನೀವು ಇತರ ರಾಜ್ಯಗಳಲ್ಲಿ ಬಿಜೆಪಿ ರೂಲ್ಡ್ ಸ್ಟೇಟ್ಗಳಲ್ಲಿ ಯಾಕೆ ಮಾಡ್ತಾ ಇಲ್ಲ? ಇದೆಂತ ದುರಂತ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ. ಇನ್ಮೇಲೆ ಎಲ್ಲಾ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೇಸ್ಗಳನ್ನು ಇವರೇ ತಗೋತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಬಹಳ ರೀಸೆಂಟ್ ನೀವು ಗಮನಿಸಿದ್ದೀರಿ, ನಿಮ್ಮ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ. ಅವನು ಯಾರೋ ಪಾಪ ಕನ್ನಡಕ ಹಾಕೊಂಬಂದು ಯಾವುದೋ ಒಂದು ನಾಯಿ ಅದು ಯಾವುದೋ ಫಾರಿನ್ ನಾಯಿ ಯಾರಿಗೂ ಗಿಫ್ಟ್ ಕೊಡ್ತೀನಿ ಇದ್ರ ಬೆಲೆ 50 ಕೋಟಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ದ. ಅವನ್ನ ಹೋಗಿ ಇಡಿ ರೈಡ್ ಮಾಡವ್ರೆ. ಮಾಡಿದ್ದಾರೆ. ಅವನು ತೆವಲಿಗೋಸ್ಕರ 50 ಕೋಟಿ ನಾಯಿ ಇದನ್ನ ನಾವು ಯಾರೋ ಸಿನಿಮಾ ಆಕ್ಟರ್ಗೆ ನಾನು ಬೌಳಿಯಾಗಿ ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದ ಹೇಳಿಕೆ ಆಧಾರದ ಮೇಲೆ ನೆಕ್ಸ್ಟ್ ಏನೇ ಇಡಿ ಹೋಗಿ ರೈಡ್ ಮಾಡುತ್ತೆ. ಇಡಿ ಅವ್ರ ಕೆಲಸ ಏನು? PMLA ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ರಿ. ಈ ಮೂಡ ಸೈಟ್ ಅಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಪಾರ್ವತಿ ಮೇಡಮ್ ಅವ್ರ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಈ ವಿಚಾರಕ್ಕೆ ಅವನು ಯಾರೋ ಒಬ್ಬನ್ನ ದುಡ್ಡು ಕೊಟ್ಟು ಬಿಜೆಪಿಯವರು ಎತ್ಕಟ್ಟಿ ಒಬ್ಬ ಆಕ್ಟರ್ ಸೈಡ್ ಆಕ್ಟ್ರು ಅವನಿಗೆ ಏನು ಫಾಯ್ದೆ ಆಗ್ಲಿಲ್ಲ. ನೆನ್ನೆನೂ ಹೇಳ್ತಾನೆ ಅವನು ಯಾರೋ ಸೈಡ್ ಆಕ್ಟ್ರು ಸಿದ್ದರಾಮಯ್ಯನವರು ಕುಟುಂಬ ಜೈಲಿಗೆ ಹೋಗುತ್ತೆ ಅಂತ. ಇವ್ ಸಾಯೋವರೆಗೂ ಇದನ್ನ ಹೇಳ್ಕೊಂಡಿರ್ಬೇಕು. ಅವನೊಬ್ಬ ಕ್ರಿಮಿನಲ್. 44 ಕ್ರಿಮಿನಲ್ ಕೇಸ್ ಇದೆ ಅವನ ವಿರುದ್ಧ. ಅವನ ಮೂಲಕ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಸಿರು. ಲೋಕಾಯುಕ್ತ ತನಿಖೆ ನಡೀತಾ ಇರೋ ಒಂದು ಸಂದರ್ಭದಲ್ಲೇ ಮತ್ತೆ ಹೈಕೋರ್ಟ್ಗೆ ಹೋದ. ಲೋಕಾಯುಕ್ತದ ಮೇಲೆ ನಂಬಿಕೆ ಎಲ್ಲ CBI ಕೊಡಬೇಕು ಅಂತ. ಅಲ್ಲಿ ಹೈಕೋರ್ಟ್ನವರು ಕ್ಯಾಕಸ್ ಮಕ್ಕದ ಮೇಲೆ ಉಗಿದ್ ಕಳಿಸಿದ್ರು. ಒಂದು ಸಂಸ್ಥೆ ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ನೀನ್ ಹೆಂಗ್ ಸಸ್ಪೆಕ್ಟ್ ಮಾಡ್ತೀಯಾ ಅಂತ ಉಗಿದ್ ಕಳಿಸಿರು. ಅದು ಡಿಸ್ಮಿಸ್ ಆದ್ಮೇಲೆ ಅದು January 5 ಹೈಕೋರ್ಟ್ ಆರ್ಡರ್ ಬಹಳ ಸ್ಪಷ್ಟವಾಗಿದೆ. ಲೋಕಾಯುಕ್ತ ಒಂದು ತನಿಖೆ ಸಂಸ್ಥೆ ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಮತ್ತೆ ಇಡಿ ಅವರು ತನಿಖೆ ಮಾಡುವಂಥದ್ದಕ್ಕೂ CBIನವರು ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತ. ಇವರು ಆ ಜಡ್ಜ್ಮೆಂಟ್ ಬಂದಿದ್ದು January 15. January 27ಕ್ಕೆ ಇಡಿ ಅವರು ಸಮನ್ಸ್ ಕೊಡ್ತಾರೆ ಪಾರ್ವತಿ ಮೇಡಮ್ ಅವ್ರಿಗೆ ಮತ್ತೆ ಬೈತಿ ಸುರೇಶ್ಗೆ. ಸಮನ್ಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡುವಂಥದಕ್ಕೆ ತನಿಖೆಗೆ ಬರಬೇಕು ಅಂತ ಅವರು ಕೇಳ್ತಾರೆ. ಆಗ ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ. ಮಾರ್ಚ್ 7ನೇ ತಾರೀಕು ಅದು ಹೈಕೋರ್ಟ್ ಡಿಸ್ಮಿಸ್ ಮಾಡಿ ಈ ಅರ್ಜಿ ಊರ್ಜಿತ ಅಲ್ಲ ಅಂತ ಮುಖದ ಮೇಲೆ ಕ್ಯಾಕಸ್ ಮಕ್ಕದ ಮೇಲೆ ಕಳಿಸ್ತಾರೆ, ಉಗಿದ್ಬಿಟ್ಟು ಕಳಿಸ್ತಾರೆ. ಇವರು ಇಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡ್ತಾರೆ. ಹೈಕೋರ್ಟ್ನ ಡಿಸ್ಮಿಸ್ ಮಾಡಿರುವಂಥ ಅರ್ಜಿನ ಸುಪ್ರೀಂ ಕೋರ್ಟ್ ನಿನ್ನೆ ದಿವಸ ಇನ್ನೂ ನ್ಯಾಯ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದಕ್ಕೆ ಅವರ ಅಬ್ಸರ್ವೇಷನ್, CJS ಅಬ್ಸರ್ವೇಷನ್ ಇದೇನಾದ್ರೂ ಕರೆಕ್ಟಾಗಿ ನೀವು ನಿಜವಾಗ್ಲೂ ಮನುಷ್ಯರಾಗಿದ್ರೆ, ಮನಿದಾಭಿಮಾನ ಅನ್ನುವಂಥದ್ದಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬಿಜೆಪಿಯವರಿಗೆ ಮತ್ತು ಇಡಿ ಅವರಿಗೆ ನಂಬಿಕೆ ಇದ್ರೆ ನಿಮಗೆ ಇಡಿನ ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಿಸುವಂತ ಕೆಲಸವನ್ನು ಮಾಡಬೇಕು. ಏನ್ ಹೇಳ್ತಾರೆ ಮಾನ್ಯ ಚೀಫ್ ಜಸ್ಟಿಸ್ ಗವಾಯ್ ಅವರ ನೇತೃತ್ವದ ಒಂದು ಪೀಠ, ಲೆಟ್ ಪೊಲಿಟಿಕಲ್ ಬ್ಯಾಟಲ್ಸ್
we fought before electorate. Why are you being used? Why ED is being used for political advantages by BJP ಅಂತ ನೇರವಾಗಿ ಹೇಳಿರುವಂಥದ್ದು. ಪ್ಲೀಸ್ ಡೋಂಟ್ ಕಂಪೆಲ್ ಅಸ್ ಟು ಓಪನ್ ಅವರ್ ಮೌತ್, ಅದರ್ವೈಸ್ ವಿ ವಿಲ್ ಬಿ ಫೋರ್ಸ್ ಟು ಮೇಕ್ ಹಾರ್ಶ್ ಕಮೆಂಟ್ಸ್ ಆನ್ ಇಡಿ. ಇದಕ್ಕಿನ್ನ ಬೇಕಾ ಸ್ವಾಮಿ? ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ಮಹಾರಾಷ್ಟ್ರದಲ್ಲಿ ನೀವೇನು ಮಾಡಿದ್ದೀರಿ? ಇಡಿ ಅವರು ಯಾವ ರೀತಿ ಪೊಲಿಟಿಕಲ್ ಟರ್ಮಾಯಿಲ್ನ ಸೃಷ್ಟಿ ಮಾಡಿದ್ರಿ, ಯಾವ ರೀತಿ ಒಂದು ನಡೀತಾ ಇರೋ ಸರ್ಕಾರವನ್ನ ಬೀಳಿಸಿದ್ರಿ. ಯಾರು ಅಜಿತ್ ಪವಾರ್ ಅವನ್ನ ಗನ್ ಪಾಯಿಂಟ್ ಅಲ್ಲಿ ಯಾವ ರೀತಿ ನೀವು ಒಳಗಡೆ ಕರ್ಕೊಂಡ ಮೇಲೆ ಅವ್ನ ಕೇಸಸ್ ಎಲ್ಲ 2,500 ಕೋಟಿ ಯಾವ್ದೋ ಚಿಟ್ ಹಗರಣದಲ್ಲಿ ಅದನ್ನ ಸಂಪೂರ್ಣವಾಗಿ ವೇವ್ ಆಫ್ ಮಾಡಿದ್ರಿ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತು. ಅದನ್ನ ಬಾಯಿ ಬಿಟ್ರೆ ನಿಮಗೆ ಮಾನ ಮರ್ಯಾದೆ ಹೋಗುತ್ತೆ. ಇಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಇವರು ಅಪೀಲ್ ಮಾಡಿದ್ರು. ಇದನ್ನ ಅರ್ಜಿನ ಡಿಸ್ಮಿಸ್ ಮಾಡಿ ಮನೆಗೆ ಉಗಿದು ಕಳಿಸವ್ರೆ. ಇನ್ಮೇಲಾದ್ರೂ ಬಿಜೆಪಿಯವರು ಇಡಿ, IT, CBI, NIA ಇವೆಲ್ಲ ಸಂಸ್ಥೆಗಳನ್ನ ರಾಜಕೀಯ ದಾಳಗಳಿಗೆ ಉಪಯೋಗಿಸಿಕೊಳ್ಳುವಂಥದ್ದನ್ನ ನಿಲ್ಲಿಸಬೇಕು. ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾಗಿ ಇಡಿ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಅದನ್ನ ಡಿಸಿಷನ್ ತಗೊಳ್ಳುವಂಥ ಕೆಲಸವನ್ನ ಮಾಡ್ತೀವಿ. ನಾವು ಮೈಸೂರು ಭಾಗದಲ್ಲಿ ನಾಳೆ ನಾಡ್ದು ನಮ್ಮ ಇಬ್ಬರು ಅಧ್ಯಕ್ಷಗಳಿದ್ದಾರೆ, ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಈ ಇಡಿ ವಿರುದ್ಧ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಒಂದು ಮೆರವಣಿಗೆನ ಇಲ್ಲ ಬಿಜೆಪಿ ಕಚೇರಿಗೆ ಮುಚ್ಚಿಗೆ ಹಾಕುವಂಥದ್ದು ಏನು ಅನ್ನುವಂಥದ್ದು ಅವ್ರ ಜೊತೆ ನಾವು ಚರ್ಚೆ ಮಾಡಿ ಡಿಸಿಷನ್ ತಗೊಂಡು 100ಕ್ಕೆ 100ರಷ್ಟು ಇಡಿಯವ್ರನ್ನ ಯಾವ ರೀತಿ ಬಿಜೆಪಿ ಅಸ್ತ್ರ ಮಾಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ. DK ಶಿವಕುಮಾರ್ ಅವ್ರನ್ನ ಇದೇ ರೀತಿ ಜೈಲಿಗೆ ಹಾಕ್ಸಿದ್ರು. ಯಾರೋ ಇನ್ನೂ ಒಂದು 4-5 ಜನ ಇವ್ನ ಇಡಿಯವ್ರನ್ನ ಕೇಸ್ ಮಾಡಿ ಅವ್ರನ್ನ ಶಿಕ್ಷುವಂತ ಕೆಲಸವನ್ನ ಮಾಡಿದ್ರು. ಅದರಿಂದ ಇವತ್ತು ನಾವು ಇದು ಕೊಡಪ್ಪ ಸತ್ಯಮೇವ ಜಯತೆ, ಇದು ಬೋರ್ಡ್, ಇದು ನಾವು ಡಿಸ್ಪ್ಲೇ ಮಾಡ್ತೀವಿ. ಕೊಡಪ್ಪ ಅಧ್ಯಕ್ಷಗಳು ಕೊಡ.